ಜೀವ. ನಿಮ್ಗೆ ಹೇಗೆ ಗೊತ್ತು ಇವಳು ಬಾಗಿಲು ಹಾಕಿರಲ್ಲ ಅಂತ? ಅದು ಅವಳು ಮೊದಲಿಂದನೂ ಹಾಗೆ ಮರ್ತು ಬಿಡ್ತಾಳೆ, ಗೊತ್ತಾಗಲ್ಲ ಅವಳಿಗೆ. ಓ ಸರಿ, ನಾನು ಸ್ಟೇಷನ್ ಹತ್ರ ಹೋಗಿ ಬರ್ತೀನಿ. ರಂಜಿತ್, ಒಂದು ನಿಮಿಷ. ಸ್ಟೇಷನ್ ಪೊಲೀಸ್ ಅಂತೆಲ್ಲ ಯಾಕೆ? ಇನ್ಸ್ಟಾಲ್ಮೆಂಟ್ ಕಟ್ಟೋದಕ್ಕೆ ನಾಳೆ ಲಾಸ್ಟ್ ಡೇಟ್. ನನ್ನ ಹತ್ರ ಇದೆ ದುಡ್ಡು, ನಾನು ಕೊಡ್ತೀನಿ. ಎಷ್ಟಿದೆ? 1 ಲಕ್ಷ. ಅಂದ್ರೆ ಹತ್ತತ್ರ 1 ಲಕ್ಷ ಇರ್ಬೋದು. ಬ್ಯಾಂಕಲ್ಲಿ ಚೆಕ್ ಮಾಡಬೇಕು ಅಂದೆ. ಕಳವಾಗಿರೋದು 1 ಲಕ್ಷ, ನಿಮ್ಮ ಬ್ಯಾಂಕಲ್ಲಿರೋದು 1 ಲಕ್ಷ. ಅಂದ್ರೆ ನಾನು ಅಲ್ಲ, ನೀವೇ ಕದ್ದಿದ್ದೀರಿ ಅಂತ ಹೇಳ್ತಿಲ್ಲ, ಆದ್ರೂ ಒಂದಕ್ಕೊಂದು ಹೇಗೆ ತಾಳೆ ಆಗಿದೆ ಅಲ್ಲ. ಬೆಳಿಗ್ಗೆ ಒಂದು 50,000 ಕೊಟ್ಟಿರಿ, ಕೊಡ್ತೀನಿ. ಆಯ್ತು ರಂಜಿತ್, ಕೊಡ್ತೀನಿ. ಸಾಕ್ಷಿ, ಕಾಫಿ ಕುಡಿಸು, ಇವ್ರಿಗೆ ಸುಸ್ತಾಗಿದ್ದಾರೆ ಅನ್ಸುತ್ತೆ. ಹೌದು, ಬಾ ಸಾಕ್ಷಿ. ನನಗೆ ಗೊತ್ತು ಅರ್ಪಿತಾ, ದುಡ್ಡು ಕದ್ದಿರೋದು ನೀನೇ ಅಂತ. ನೀನು ನಮ್ಮ ಹೀಗೆ ಹೇಳ್ತಿದ್ಯಾ? ಎಲ್ಲ ಗೊತ್ತಿದ್ದು ನಂದೇ ತಪ್ಪು ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ. ಹೌದು ಕಣೋ, ನಿಂದೇ ತಪ್ಪು. ಆರ್ತಿ ಮನೆಗೆ ಬರೋದಕ್ಕಿಂತ ಮುಂಚೆ ಮಾತಿಗೂ ಆರ್ತಿ ಅಂತಿದ್ದೆ. ಅವಳನ್ನ ತುಂಬ ಮಿಸ್ ಮಾಡ್ಕೋತಾ ಅಂತ ನೊಂದ್ಕೋತಾ ಇದ್ದೆ. ಆದ್ರೀಗ ಅವಳು ಒಂದು ಸ್ವಲ್ಪ ಕೋಪ ಮಾಡ್ಕೊಂಡ್ರು ಅವಳನ್ನ ಸಮಾಧಾನ ಮಾಡೋಷ್ಟು ಪ್ರೀತಿನೂ ಉಳ್ಕೊಂಡಿಲ್ವಲ್ಲೋ. ನನ್ನ ಪ್ರೀತಿ ಹಾಗೆ ಇದೆಯಮ್ಮ. ಹಿಂದೆ ಎಷ್ಟೋ ಸಲ ಅವ್ರಿಗೆ ಸಮಾಧಾನ ಮಾಡಿದ್ದೀನಿ, ಧೈರ್ಯ ಹೇಳಿದ್ದೀನಿ. ಆದರೆ ಅವರು ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಜಗಳ ಮಾಡ್ತಾರೆ. ಸಾಕ್ಷಿಗಿಂತ ಆದಿನೇ ಹೆಚ್ಚು ಅವಳಿಗೆ. ಸಾಕ್ಷಿ ಬಗ್ಗೆ ಸ್ವಲ್ಪನೂ ಕನ್ಸರ್ನ್ ಇಲ್ಲ ಅವ್ರಿಗೆ. ನೀನು ಅವಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಸೂರ್ಯ. ಸಾಕ್ಷಿ ಬಗ್ಗೆ ಅವಳಿಗೆ ಅಪಾರವಾದ ಪ್ರೀತಿ ಇದೆ. ಆದಿತ್ಯನ ಮುಂಗೋಗ್ತಲ್ಲಿ 2 ಮಾತಾಡಿ ಮನೆ ಬಿಟ್ಟು ಹೋದ ಅಂದ್ರೆ ಅದಕ್ಕೆ ನೀವಿಬ್ರು ಕೋಪ ಮಾಡ್ಕೊಂಡು ಮಾತು ಬಿಡೋದಾ? ನಾನು ಮಾತು ಬಿಟ್ಟಿಲ್ಲಮ್ಮ. ಮಾತಾಡೋಕೆ ಹೋದ್ರೆ ಜಗಳಕ್ಕೆ ಬರ್ತಾರೆ. ಅದಕ್ಕೆ ನನ್ನ ಪಾಡಿಗೆ ನಾನು ಇದ್ದೀನಿ ಅಷ್ಟೇ. ನೀನು ಸಮಾಧಾನ ಮಾಡ್ಬೇಕು ಕಣ. ಆದಿತ್ಯನ ಆರ್ತಿ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅವಳ ಮನೇಲಿ ಇರದೇ ಇರೋದನ್ನ ನೋಡಿ ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಕೋಪದಲ್ಲಿ ಹೀಗೆ ಮಾತಾಡ್ಬಿಟ್ಟಿರ್ತಾಳೆ. ಅಂದರೆ ಆದಿ ಮಾತ್ರ ಅವ್ರಿಗೆ ಮಗ, ಸಾಕ್ಷಿ ಅವ್ರಿಗೆ ಮಗಳಲ್ವಾ? ಅವ್ರು ಆದಿನ ಎಷ್ಟು ಹಚ್ಕೊಂಡಿದ್ದಾರೋ ನಾನು ಅಷ್ಟೇ ಸಾಕ್ಷಿನ ಹಚ್ಕೊಂಡಿದ್ದೀನಿ. ಚೆನ್ನಾಗಿದೆ ಕಣ ನಿನ್ನ ವರ್ಷೆ. ಇಷ್ಟು ದಿನ ನೀವಿಬ್ರು ನಮ್ಮ ಮಕ್ಕಳು ಅಂತ ಮಾತಾಡ್ತಾ ಇದ್ರಿ. ಈಗ ನಿನ್ನ ಮಕ್ಕಳು ನನ್ನ ಮಕ್ಕಳು ಅಂತ ಬೇರೆ ಬೇರೆ ಮಾತಾಡ್ತಿದ್ದೀರಾ. ನೀವಿಬ್ರು ಹೀಗೆ ಮಾತಾಡೋದು ನೋಡಿದ್ರೆ ಮತ್ತೆ ಎಲ್ಲಿ ನಿಮ್ಮ ಸಂಸಾರದಲ್ಲಿ ಬಿರುಗಾಳಿ ಏಳುತ್ತೋ ಅಂತ ನನಗೆ ಆತಂಕ ಆಗ್ತಿದೆ ಕಣೋ. ಬಿರುಗಾಳಿ ಅಲ್ಲ, ಸುಂಟ್ರಗಾಳಿನೇ ಎದ್ದೇಳಿ ಬಿಡಿ. ಮೊದಲು ಆರ್ತಿ ಅವರೇ ನನ್ನ ಮಕ್ಕಳು ನಿನ್ನ ಮಕ್ಕಳು ಅಂತ ಡಿವೈಡ್ ಮಾಡಿ ಮಾತಾಡೋಕೆ ಶುರು ಮಾಡಿದ್ದು. ಅವ್ರಿಗೆ ಅವ್ರ ಮಗ ಹೆಚ್ಚಾಗಿರ್ಬೇಕಾರೆ ನನಗೆ ನನ್ನ ಮಗಳು ಹೆಚ್ಚು ಅಂತ ತಿಳ್ಕೊಳ್ಳೋದು ತಪ್ಪೇನಮ್ಮ? ಏನು ಅಂತ ಮಾತಾಡ್ತೀಯೋ? ನಿನ್ನ ತಿಳುವಳಿಕೆ ಇರೋನು, ತಾಳ್ಮೆ ಇರೋನು ಅಂತ ನಾನು ಅಂದ್ಕೊಂಡಿದ್ದೆ. ಎಲ್ಲೋಯ್ತು ಅದೆಲ್ಲ? ನೀನೀಗ ಮಾತಾಡೋದು ಕೇಳಿಸ್ಕೊಂಡ್ರೆ ನನಗೆ ತುಂಬ ಭಯ ಆಗತ್ತೆ ಕಣೋ. ನಾನು ನನ್ನ ತಾಳ್ಮೆನ ಕಳ್ಕೊಂಡಿಲ್ಲ ಅಮ್ಮ. ನನ್ನ ತಾಳ್ಮೆ ಹಾಗೇ ಇದೆ. ಇಲ್ಲ ಅಂದಿದ್ರೆ ಆದಿತ್ಯ ಎಷ್ಟು ಸಲ ಮನೆ ಬಿಟ್ಟು ಹೋದಾಗ್ಲೂ ಅವನನ್ನು ವಾಪಸ್ ಕರ್ಕೊಂಬಂದಿಲ್ವಾ? ಅವನನ್ನ ನಾನು ಯಾವತ್ತೂ ಬೇರೆ ಅಂತ ಅನ್ಕೊಂಡಿಲ್ಲ. ಅವ್ನು ಬಿಸ್ನೆಸ್ ಮಾಡ್ತೀನಿ ಅಂದಾಗ ಸಹಾಯ ಮಾಡಿಲ್ವಾ ನಾನು? ತಂದೆ ಆಗಿ ನನ್ನ ಕರ್ತವ್ಯ ಮಾಡಿದ್ದೀನಿ ತಾನೆ. ನೀನು ಮಾಡಿದ್ದೆ ಕಣೋ, ನಾನು ಇಲ್ಲ ಅಂತ ಹೇಳಿಲ್ಲ. ಆದಿ ಇನ್ನೂ ಚಿಕ್ಕವನು, ಬಿಸಿ ರಕ್ತದವನು. ಕೋಪಕ್ಕೆ ತನ್ನ ಬುದ್ಧಿ ಕೊಟ್ಟು ಹೀಗೆಲ್ಲ ಮಾತಾಡಿರ್ತಾನೆ. ಅವನನ್ನು ನೀನಾದ್ರೂ ಕ್ಷಮಿಸ್ಬೋದಾಯ್ತಲ್ವ ಸೂರ್ಯ? ನೋಡು ಸೂರ್ಯ, ನೀನು ಜೀವನ ನೋಡಿರೋ, ಏಳು ಬೀಳು ಕಂಡಿರೋನು. ಪ್ರೀತಿ ಮಾತು ಯಾವುದು, ಕೋಪದ ಮಾತು ಯಾವುದು ಅಂತ ನಿನಗೆ ಅರ್ಥ ಆಗತ್ತೆ. ಈಗ ನೀವಿಬ್ರು ನಿನ್ನ ಮಕ್ಕಳು ನನ್ನ ಮಕ್ಕಳು ಅಂತ ಮಾತಾಡೋದು ಬಿಟ್ಟು
ಆರ್ತಿಗೆ ಸಮಾಧಾನ ಮಾಡಿ ಆದಿತ್ಯನ ಮನೆ ಕರ್ಕೊಂಬರೋದ್ರ ಬಗ್ಗೆ ಯೋಚನೆ ಮಾಡು ಸೂರ್ಯ. ನೋಡಮ್ಮ, ನನಗೆ ಆದಿ ಮೇಲೆ ಯಾವುದೇ ಕೋಪ ಆಗಲಿ ದ್ವೇಷ ಆಗಲಿ ಇಲ್ಲ. ನನಗೆ ಎಲ್ಲರೂ ಒಂದೇ, ಅವರೆಲ್ಲರೂ ನನ್ನ ಮಕ್ಕಳೇ, ಎಲ್ಲರೂ ಚೆನ್ನಾಗಿರ್ಬೇಕು. ನಾನು ಹೇಳ್ತಿರೋದು ಇಷ್ಟೇ, ಅವನ ಕೋಪ ಹಠನೆಲ್ಲ ಬಿಟ್ಟು ಸಾಕ್ಷಿನ ಈ ಮನೆಗೆ ಪ್ರೀತಿಯಿಂದ ಅವನು ಸ್ವೀಕರಿಸಬೇಕು. ಇದಕ್ಕೆ ಅವನು ಒಪ್ಕೊಂಡ್ರೆ ಮಾತ್ರ ಅವನಿಗೆ ಈ ಮನೆಯಲ್ಲಿ ಅವಕಾಶ, ಇಲ್ಲಾಂದರೆ ನಾನು ಅವಕಾಶ ಕೊಡಲ್ಲ. ಇದನ್ನೇ ಆರತಿಯವ್ರಿಗೂ ನಾನು ಹೇಳಿದ್ದೀನಿ. ಸೂರ್ಯ, ನನಗೆ ಅರ್ಥ ಆಗತ್ತೆ. ನೀನು ಆರತಿಯಿಂದ 20 ವರ್ಷ ದೂರ ಇದ್ದಾಗ ಅವಳಿಗೆ ಆಸರೆ ಆಗಿದ್ದು ಆದಿತ್ಯ. ಅವಳ ಪ್ರತಿ ಹೆಜ್ಜೆಗೂ ಅವಳ ಹಿಂದೆ ನಿಂತು ಧೈರ್ಯ ತುಂಬಿದ್ದು ಆದಿತ್ಯ. ಹಾಗಾಗಿ ಅವಳಿಗೆ ಅವನ ಬಗ್ಗೆ ಹೆಚ್ಚು ಪ್ರೀತಿ ಇರುತ್ತೆ. ಅದನ್ನ ನೀನು ಅರ್ಥ ಮಾಡ್ಕೋಬೇಕು ಕಣ. ಅದನ್ನ ಬಿಟ್ಟು ನೀನು ಹೀಗೆ ಚಿಕ್ಕ ಮಕ್ಕಳ ಥರ ಹಠ ಮಾಡ್ಕೊಂಡು ಕೂತ್ಕೊಂಡ್ರೆ ಸಂಸಾರಕ್ಕೆ ಒಳ್ಳೇದಲ್ಲ ಕಣ. ಯೋಚನೆ ಮಾಡು. ಅಮ್ಮ, ನಾನು ಸ್ವಲ್ಪ ದಿನ ಮಟ್ಟಿಗೆ ಶೋಭಾವನ ಮನೇಲಿ ಇದ್ದು ಬರ್ತೀನಿ. ಇಲ್ಲಿದ್ದಷ್ಟು ಮನಸ್ತಾಪಗಳು ಜಾಸ್ತಿ. ಏನು ಅಂತ ಮಾತಾಡ್ತೀಯ? ಇಂಥ ಸಮಯದಲ್ಲಿ ದೂರ ಇರ್ತೀನಿ ಅಂದ್ರೆ ಅರ್ಥ ಏನು? ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ. ಶೋಭಾವನ ಮನೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಿ. ದಯವಿಟ್ಟು ನನ್ನ ಯಾರು ತಡಿಬೇಡಿ. ಸೂರ್ಯ, ನೀನಾದ್ರೂ ಹೋಗಿ ಆರ್ತಿನ ತಡೆಯೋ. ಅಜ್ಜಿ, ಆದಿ ಮನೆಗೆ ವಾಪಸ್ ಬಂದ. ಅಮ್ಮಂಗೆ ಎಷ್ಟು ಕಾಲ್ ಮಾಡಿದ್ರು ರಿಸೀವ್ ಮಾಡಲಿಲ್ಲ. ಏನು ಅಂತ ಹೇಳಿ ಸಾಕ್ಷಿ, ಇಬ್ಬರನ್ನೂ ನನ್ನಿಂದ ನೋಡಕ್ಕಾಗ್ತಾ ಇಲ್ಲ ಕಣೆ. ಏನಾಯ್ತಜ್ಜಿ? ಇಲ್ಲಿ ದೊಡ್ಡ ರಾಮಾಯಣನೇ ಆಗಿದೆ. ಆದಿ ವಿಷಯವಾಗಿ ನಿಮ್ಮಪ್ಪ ನಿಮ್ಮಮ್ಮ ಇಬ್ರು ಮನಸ್ತಾಪ ಮಾಡ್ಕೊಂಡಿದ್ದಾರೆ. ಒಬ್ರನ್ನೊಬ್ರು ಮಾತಾಡಿಸ್ತಾ ಇಲ್ಲ ಕಣೆ. ಈ ವಿಷಯ ಎಲ್ಲಿಗೋಗಿ ಮುಟ್ಟುತ್ತೋ ಅಂತ ನನಗೆ ತುಂಬಾ ಭಯ ಆಗ್ತಿದೆಯೇ. ಇದಕ್ಕೆಲ್ಲ ಕಾರಣ ಡ್ಯಾಡಿ. ಪೂಜೆ ದಿನ ಆದಿ ಎದುರಿಗೆ ರಂಜಿತ್ ವಿಷಯ, ಚಿದಂಬರಂ ವಿಷಯನ ಮಾತಾಡಿದ್ ಸರಿ ಇರ್ಲಿಲ್ಲ. ಆ ವಿಷಯ ಮಾತಾಡಕ್ಕೆ ಪೂಜೆ ನೆಪ ಇಟ್ಕೊಂಡಿದ್ದು. ಈ ವಿಷಯ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಯಾರೂ ಅನ್ಕೊಂಡೇ ಇರಲಿಲ್ಲ ಸಾಕ್ಷಿ. ಆದಿಗೆ ಮೊದಲೇ ನನ್ನ ರಂಜಿತ್ನ ಕಂಡ್ರೆ ಆಗಲ್ಲ. ಡ್ಯಾಡಿ ಈಗ ಈ ವಿಷಯ ಮಾತಾಡಿ ಆದಿಗೆ ನಮ್ಮ ಮೇಲಿನ ಕೋಪ ಇನ್ನೂ ಜಾಸ್ತಿ ಆಗೋ ಹಾಗೆ ಮಾಡಿದ್ದಾರೆ. ನಿಮ್ಮಪ್ಪ ಅಮ್ಮ ಇಬ್ರು ಸೇರೇ ಈ ಪ್ಲಾನ್ ಮಾಡಿದ್ದು. ಈಗ ನೋಡಿದ್ರೆ ಒಬ್ರಿಗೊಬ್ರು ದೂಷಣೆ ಮಾಡ್ಕೊಂಡು ಮಾತಾಡೋದನ್ನೇ ಬಿಟ್ಟಿದ್ದಾರೆ. ಅಜ್ಜಿ, ನೀವೇ ಡ್ಯಾಡಿಗೆ ಒಂದು ಮಾತು ಹೇಳಬೇಕಿತ್ತು. ಹೇಳ್ದೆ ಕಣೆ, ಅವ್ನು ನನ್ನ ಮಾತೇ ಕೇಳ್ತಾ ಇಲ್ಲ. ತಾನು ಮಾಡಿರೋದು ಸರಿ ಅಂತ ಸಮರ್ಥನೆ ಮಾಡ್ಕೊಳ್ತಾನೆ ಹೊರತು ಬಂದಿರೋ ಸಮಸ್ಯೆನ ಬಗೆಹರಿಸ್ಕೊಳ್ಳೋ ಪ್ರಯತ್ನನೇ ಮಾಡ್ತಾ ಇಲ್ಲ. ನೀನು ಆರ್ತಿ, ಅವಳು ಕೇಳ್ತಾ ಇಲ್ಲ. ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸಾಕ್ಷಿ. ಆರ್ಯಂಗಾದ್ರೂ ಹೇಳಿ ಅವರಿಬ್ಬರ ಜೊತೆ ಮಾತಾಡೋದಕ್ಕೆ ಹೇಳಬೇಕಿತ್ತು. ಅವನಿಗೆಲ್ಲಿ ಟೈಮ್ ಸಿಗುತ್ತೆ ಸಾಕ್ಷಿ? ಅವನ ಡ್ಯೂಟಿಂತ ಹೊರಗಡೆ ಹೋಗ್ತಾನೆ. ಅವನಿಗೆ ಇದನ್ನೆಲ್ಲ ಹೇಳಿ ಯಾಕೆ ಮನಸ್ಸು ನೋಯಿಸ್ಬೇಕು ಅಂತ ನಾನು ಅವನಿಗೆ ಏನೂ ಹೇಳಲಿಲ್ಲ. ಒಂದ್ ಕಡೆ ಆದಿ ಮನೆ ಬಿಟ್ಟು ಹೋದ ಅಂತ ನಿಮ್ಮಮ್ಮ ಕಣ್ಣೀರು ಹಾಕ್ತಾ ಕೂತಿದ್ದಾಳೆ. ಇನ್ನೊಂದ್ ಕಡೆ ನಿಮ್ಮಪ್ಪ ನಾನ್ ಮಾಡಿದ್ದೆ ಸರಿ ಅಂತ ಹಠ ಮಾಡ್ಕೊಂಡು ಕೂತಿದ್ದಾನೆ. ಇವರಿಬ್ಬರ ಮಧ್ಯದಲ್ಲಿ ನಾನ್ ಧರ್ಮಸಂತಕ್ಕೆ ಸಿಕ್ಕಾಕೊಂಡು ಯಾರಿಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸಾಕ್ಷಿ. ಇದೆಲ್ಲ ನನ್ನಿಂದ ಶುರುವಾಗಿದ್ದ ಸಮಸ್ಯೆ. ನಾನ್ ರಂಜಿತ್ನ ಮದ್ವೆ ಆದಾಗಿಂದ ಶುರುವಾದ ಸಮಸ್ಯೆ ದಿನೇ ದಿನೇ ದೊಡ್ಡದಾಗ್ತಾನೆ ಇದೆ. ನನ್ನಿಂದ ಶುರುವಾದ ಸಮಸ್ಯೆಗೆ ನಾನೇ ಪರಿಹಾರ ಕಂಡುಹಿಡಿತೀನಿ. ಎಲ್ಲಿಗೆ ಹೋಗಿದ್ದೆ? ಇದೇನೋ ಹೀಗೆ ಕೇಳ್ತಿದ್ಯಾ? ಬೆಳಿಗ್ಗೆನೆ ಹೇಳಿದ್ನಲ್ಲ, ಶಿಶುವೇರಕ್ಕೆ ಹೋಗಿದ್ದೆ. ಸುಳ್ಳು ಹೇಳ್ಬೇಡ.
ನಾನು ಇಷ್ಟೊತ್ತವರೆಗೂ ಶಿಶು ವಿಹಾರದಲ್ಲೇ ಇದ್ದೆ. ಮಕ್ಕಳಿಗೆ ಪಾಠ ಹೇಳ್ಕೊಟ್ಬಿಟ್ಟು ಬಂದಿದ್ದೀನಿ. ನೀನು ಇವತ್ತು ಅಲ್ಲಿಗೆ ಬರಲೇ ಇಲ್ಲ. ನಿಜ ಹೇಳು, ಎಲ್ಲಿಗೆ ಹೋಗಿದ್ದೆ? ಸಾರಿ ಕಣೋ ಆದಿತ್ಯ, ಅದೇ ನನ್ನ ಫ್ರೆಂಡ್ ಕಲ್ಪನಾ ಬೆಳಿಗ್ಗೆ ಫೋನ್ ಮಾಡಿದ್ಲಲ್ಲ, ಅವಳನ್ನ ಮೀಟ್ ಮಾಡಕ್ ಹೋಗಿದ್ದೆ. ನಿನ್ ಫೋನ್ ಕೊಡು. ನನ್ನ ಫೋನಾ? ಯಾಕೆ? ಕೊಡಿಲ್ಲಿ. ಇದು ನಿನ್ ಫ್ರೆಂಡ್ ಕಲ್ಪನಾನ? ನಿನಗೆ ಬೆಳಗ್ಗೆ ಫೋನ್ ಮಾಡಿದ್ದು ಚಿದಂಬರಂ. ನನ್ನ ಹತ್ರ ಕಲ್ಪನಾ ಫೋನ್ ಮಾಡಿದಳೆ ಅಂತ ಸುಳ್ಳು ಹೇಳಿ ಆ ಚಿದಂಬರಂನ ಮೀಟ್ ಮಾಡಕ್ ಹೋಗಿದ್ಯಾ? ಚಿದಂಬರಂ ನನಗ್ ದುಶ್ಮನ್. ನೀನು ನನ್ನ ಮದುವೆ ಆಗೋಳು ಆಗಿದ್ಮೇಲೆ ಅವಳು ನಿನಗೂ ದುಶ್ಮನ್. ಅಂಥದ್ರಲ್ಲಿ ನೀನು ಅವನ್ನ ಮೀಟ್ ಮಾಡಕ್ ಹೋಗಿದ್ಯಲ್ಲ, ನಿನಗೇನ್ ಮಾಡ್ಬೇಕು ಹೇಳು? ನಿನಗೂ ಅವರು ದುಶ್ಮನ್ ಇರಬಹುದು, ಆದ್ರೆ ನನಗ್ ತಂದೆ ಕಣೋ. ಅವ್ರನ್ನ ಮಾತಾಡ್ಸೋದಿಕ್ಕೆ ನಾನು ಹೋಗ್ಬಾರ್ದು. ಅವನ್ ಯಾಸಿನ ಅಪ್ಪನ ನಿನಗೆ? ದೊಡ್ಡ ದಗಲ್ಬಾಜಿ ನನ್ ಮಗ. ಅವನ್ನ ಅಪ್ಪ ಅಂತ ಕರೀದಿಕ್ ನಾಚಿಕೆ ಆಗಲ್ವಾ ನಿನಗೆ? ಅಪ್ಪನ್ನ ಅಪ್ಪ ಅಂತ ಕರೀದಿಕ್ಕೆ ಯಾಕೆ ನಾಚಿಕೆ ಆಗ್ಬೇಕು? ನೀನ್ ಏನೇ ಹೇಳಿದ್ರು ಅಷ್ಟೇನೆ, ಅವ್ರು ನನಗ್ ತಂದೆನೆ. ನೀನು ನಿಮ್ ತಾಯಿ ಪ್ರೀತಿಲಿ ಬೆಳೆದವನು, ಆದ್ರೆ ನಾನು ಅಪ್ಪ ಅಮ್ಮನ ಪ್ರೀತಿ ಇಳ್ದೆ ಇಷ್ಟು ವರ್ಷ ಹೇಗ್ ಬೆಳ್ದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. 20 ವರ್ಷ ನಾನು ಅನಾಥೆಯಾಗಿ ಬೆಳ್ದೆ ಕಣೋ. ಈಗ ನನ್ನ ತಂದೆ ನನಗ್ ಸಿಕ್ಕಿದ್ದಾರೆ ಅಂದ್ಮೇಲೆ ಅವ್ರನ್ನ ಮಾತಾಡಿಸ್ದೆ ನಾನು ಹೇಗಿರ್ಲಿ ಹೇಳು? ನನ್ನ ತಂದೆ ನನ್ನನ್ನ ತುಂಬಾನೇ ಪ್ರೀತಿಸ್ತಾರೆ. ಅವ್ರ ಪ್ರೀತಿನ ದೂರ ಮಾಡ್ಕೊಳ್ಳೋದಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನೀನ್ ಮಾತ್ರ ಮಾತ್ಗೂ ಅಮ್ಮ ಅಮ್ಮ ಅಂತ ಕರೀತಾ ಇರ್ತೀಯ, ಆದ್ರೆ ನಾನು ಅಪ್ಪ ಎದ್ರು ಕರೆಯೋದಕ್ಕಾಗಲ್ಲ, ಅಣ್ಣ ಎದ್ರು ಹೇಳ್ಕೊಳ್ಳೋದಕ್ಕಾಗಲ್ಲ. ನನ್ನ ಸ್ಥಿತಿ ನೀನಿದ್ದಿದ್ರೆ ನೀನೇನ್ ಮಾಡ್ತಿದ್ದೆ ಹೇಳು? ನನಗೆ ಚಿದಂಬರಂ ಮೇಲೆ ದ್ವೇಷ ಇದೆ ಅಂತ ತಂದೆ ಪ್ರೀತಿನೇ ಕಾಣ್ದೇ ಇರೋ ನನ್ಗೆ ಯಾಕೋ ಇಷ್ಟೊಂದು ಶಿಕ್ಷೆ ಕೊಡ್ತಿದ್ಯಾ? ಚೆನ್ನಾಗಿ ಹೇಳ್ದೆ ಕಣೆ. ಗುಡ್, ವೆರಿ ಗುಡ್. ಅವನು ನಿನ್ನ ಸಾಕ್ಲಿಲ್ಲ, ಬೆಳೆಸ್ಲಿಲ್ಲ, ಆದ್ರೂ ಅವನ ತಂದೆ ಅಂತ ಹೇಳ್ಕೊಂತಿದ್ಯಾ. ಯಾವ ಬ್ಯಾಂಗಲಲ್ಲಿ ನೋಡ್ರು ಅವ್ನು ನಿನ್ ತಂದೆ ಆಯಕ್ಕೆ ನಾಲಾಯಕು ಅಂತವನ್ನ ತಂದೆ ಅಂತ ಕರಿತೀಯಾ? ಸೂರ್ಯ ಅವರು ನಿನ್ನ ಎಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು, ಆದ್ರೂ ಅವ್ರನ್ನ ತಂದೆ ಅಂತ ಹೇಳೋದಿಕ್ಕೆ ನೀನ್ ಹಿಂದೂ ಮುಂದೆ ನೋಡ್ತೀಯ. ಆದ್ರೆ ನಿನ್ನ ತಂದೆ ಶಶಾಂಕ್ ತುಂಬಾ ಕೆಟ್ಟವರು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆದ್ರೂ ಅವ್ರನ್ನ ತಂದೆ ಅಂತ ಒಪ್ಕೊಳ್ಳೋದಿಕ್ಕೆ ಎಷ್ಟು ಹೆಮ್ಮೆ ಪಡ್ತೀಯ ಅಲ್ವಾ ನೀನು? ನಿನ್ನ ಸಾಕಿ ಬೆಳೆಸಿದ್ದು ಸೂರ್ಯ ಅವರು, ಆದ್ರೂ ನಿನ್ ಸರ್ಟಿಫಿಕೇಟ್ ಅಲ್ಲಿ ಶಶಾಂಕ್ ಅವ್ರ ಹೆಸರಿದೆ. ಅಂತ ಕೆಟ್ಟಪ್ಪನ ಹೆಸರನ್ನ ನಿನ್ ಸರ್ಟಿಫಿಕೇಟ್ ಅಲ್ಲಿ ಹಾಕಿಸ್ಕೊಂಡಿದ್ಯಲ್ಲ, ಯಾಕೆ? ಶಶಾಂಕ್ ಅವ್ರನ್ನ ಕಂಡ್ರೆ ಅವ್ರ ಹೆತ್ತ ತಾಯಿಗೂ ಆಗಲ್ಲ, ನಿಮ್ಮ ತಾಯಿಗೂ ಆಗಲ್ಲ. ಅಂತದ್ರಲ್ಲಿ ನೀನ್ ಅವ್ರನ್ನ ಇಷ್ಟಪಡ್ತಿದ್ಯಲ್ಲ, ಯಾಕೆ? ನಿನ್ನ ಭವಿಷ್ಯ ಚೆನ್ನಾಗಿರ್ಬೇಕು, ನಿನ್ನ ಜೀವನ ಹಸನಾಗಿರ್ಬೇಕು ಅಂತ ನೀನ್ ಏನೇ ಕೇಳಿದ್ರು ಕೊಡ್ಸಿದ್ದು ಸೂರ್ಯ ಅಂಕಲ್. ತಮ್ಮ ಹೆತ್ತ ಮಗನಿಗೆ ಆರ್ಯನ್ಗೆ ಕೊಡೋಷ್ಟೇ ಪ್ರೀತಿ ನಿನಗೂ ಕೊಟ್ಟಿದ್ದಾರೆ. ಆದ್ರೂ ಅವ್ರನ್ನ ಮನಸ್ಫೂರ್ತಿಯಾಗಿ ತಂದೆ ಅಂತ ನೀನ್ ಒಪ್ಕೊಳ್ಳಲ್ಲ. ಶಶಾಂಕ್ನ ತಂದೆ ಅಂತ ಹೇಳ್ತಿಯಲ್ಲ, ಯಾಕೆ?
ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ತಾಯಿಗೆ ಒಳ್ಳೆ ಗಂಡ ಅನ್ನಿಸ್ಕೊಂಡಿದ್ದು ಸೂರ್ಯ ಅಂಕಲ್, ಕೆಟ್ಟ ಗಂಡ ಅನ್ನಿಸ್ಕೊಂಡಿದ್ದು ಶಶಾಂಕ್. ಆದ್ರೂ ಅವರನ್ನೇ ನಿನ್ ತಂದೆ ಅಂತ ಜಂಬದಿಂದ ಹೇಳ್ಕೋತಿಯಲ್ಲ, ಯಾಕೆ? ಯಾಕೆ ಅಂದ್ರೆ ಸಮಾಜ ದೃಷ್ಟಿಲಿ ತಂದೆ ಎಂಥವನೇ ಆಗಿದ್ರು ಮಕ್ಕಳ ದೃಷ್ಟಿಲಿ ತಂದೆ ತಂದೆನೇ. ಮಕ್ಕಳಿಗೆ ತಂದೆ ಕೊಲೆಗಾರ ಆಗಿರ್ಬಹುದು, ಇಲ್ಲ ಕಳ್ಳ ಆಗಿರ್ಬೋದು, ಅದು ಲೆಕ್ಕಕ್ಕೆ ಬರಲ್ಲ. ತನ್ನ ಹುಟ್ಟಿಗೆ ಕಾರಣ ಆಗಿರೋನು ಎಂತ ನೀಚ ಆದ್ರೂ ಮಕ್ಕಳು ಮನಸ್ಸು ಕರೆಯೋದು ತಂದೆನ ತಂದೆ ಅಂತಾನೆ. ರಂಜಿತ್, ಅಜ್ಜಿಗೆ ಫೋನ್ ಮಾಡಿದ್ದೆ. ಮನೆಯಲ್ಲಿ ತುಂಬಾ ದೊಡ್ಡ ಸಮಸ್ಯೆ ಆಗಿದೆ ಅಂತ ಹತ್ತು ಬಿಟ್ರು. ಆದಿ ಮನೆ ಬಿಟ್ಟು ಹೋಗಿರೋದಕ್ಕೆ ಅಪ್ಪ ಅಮ್ಮ ಇಬ್ರು ಮನಸ್ತಾಪ ಮಾಡ್ಕೊಂಡಿದ್ದಾರೆ. ಒಬ್ರಿಗೊಬ್ರು ಮಾತಾಡ್ತಿಲ್ವಂತೆ. ಈ ಎಲ್ಲ ಸಮಸ್ಯೆ ಶುರು ಆಗಿದ್ದು ನಮ್ಮಿಂದಾನೆ. ಹೇಗಾದ್ರೂ ಮಾಡಿ ನಮ್ಮಿಂದ ಶುರು ಆಗಿರೋ ಸಮಸ್ಯೆಗೆ ನಾವೇ ಪರಿಹಾರ ಹುಡುಕ್ಬೇಕು. ಪರಿಹಾರ ಹುಡುಕ್ಬೇಕು ಸರಿ ಸಾಕ್ಷಿ, ಆದ್ರೆ ಅದನ್ನ ಹೇಗೆ ಸರಿ ಮಾಡೋದು? ಹೇಗೆ ಅಂದ್ರೆ ಆದಿ ಹತ್ರ ಮಾತಾಡಿ ಅವನ್ನ ಕನ್ವಿನ್ಸ್ ಮಾಡಿ ಅವನ್ ಮನೆಗೆ ಬರೋ ಹಾಗೆ ಮಾಡ್ಬೇಕು. ಅದಕ್ಕೆ ನಾನೇ ಆದಿ ಹತ್ರ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಏನು, ಆದಿತ್ಯನ ಹತ್ರ ನೀನ್ ಹೋಗಿ ಮಾತಾಡ್ತೀಯ? ತಲೆ ಕೆಟ್ಟಿದ್ದೆ ನಿನಗೆ? ಎಲ್ಲ ಸಾಕ್ಷಿ, ಮೊನ್ನೆ ಪೂಜೆನಲ್ಲೇ ಅವ್ನು ನಿನ್ನ ಹತ್ರ ಸರಿಯಾಗಿ ಮುಖ ಕೊಟ್ಟು ಮಾತಾಡ್ಲಿಲ್ಲ. ಅಂಥದ್ರಲ್ಲಿ ಈ ಕಾರಣಕ್ಕೆ ನೀನ್ ಹೋಗಿ ಅವನ ಹತ್ರ ಮಾತಾಡಿದ್ರೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾನೆ ಅನ್ಕೊಂಡಿದ್ಯಾ? ನಾನು ಎಲ್ಲಾದ್ರೂ ಇರ್ತೀನಿ, ನಿನ್ಗೇನು ಅಂತಾನೆ. ಮತ್ತಷ್ಟು ಅವಮಾನ ಮಾಡಿ ಕಳಿಸ್ತಾನೆ ಸಾಕ್ಷಿ, ಬೇಡ. ಅವನ್ ಏನಾದ್ರೂ ಮಾತಾಡ್ಲಿ ರಂಜಿತ್, ತಡ್ಕೊಳ್ತೀನಿ. ನನ್ಗೆ ಅಪ್ಪ ಅಮ್ಮ ಆದಿ ಎಲ್ರು ಒಟ್ಟಿಗೆ ಇರೋದು ಮಾತ್ರ ಮುಖ್ಯ. ಆದಿ ವಿಷಯಕ್ಕೆ ಅಮ್ಮ ಏನಾದ್ರೂ ಮನೆ ಬಿಟ್ಟು ಹೋದ್ರೆ ಅದಕ್ಕೂ ನಾನೇ ಹೊಣೆ ಆಗ್ತೀನಿ. ಪಾಪ ಅದನ್ನು ನನ್ ಮೇಲೆ ಬರುತ್ತೆ. ಪೂಜೆನಲ್ಲಿ ನಿಮ್ ತಂದೆ ಆ ಚಿದಂಬರಂ ವಿಷಯ ಪ್ರಸ್ತಾಪ ಮಾಡಿದ್ದಕ್ಕೆ ಆದಿತ್ಯ ಮನೆ ಬಿಟ್ಟು ಹೋಗಿದ್ದೆ ಹೊರತು ಬೇರೆ ಏನೂ ಅಲ್ಲ. ಅವನು ಎಲ್ಲವನ್ನೂ ತಪ್ಪಾಗೆ ಅರ್ಥ ಮಾಡ್ಕೋತಾ ಹೋದ. ನಿಮ್ ತಂದೆ ಹೇಳಿದ್ದನ್ನ ಅವ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಪರಿಸ್ಥಿತಿ ಇಷ್ಟು ದೂರ ಬರ್ತಾನೆ ಇರ್ಲಿಲ್ಲ. ಸುಮ್ಮನೆ ಎಲ್ಲದಕ್ಕೂ ನೀನ್ ಕಾರಣ ಅಂತ ಗಿಲ್ಟ್ ಪಟ್ಕೋಬೇಡ, ಆಯ್ತಾ? ಇಲ್ಲ ರಂಜಿತ್, ನಾನು ನೇರವಾಗಿ ಕಾರಣ ಆಗದೆ ಇರ್ಬೋದು. ಆದ್ರೆ ನಾನು ನೀವು ಮದ್ವೆ ಆದಾಗಿಂದ ಆದಿಗೆ ನಮ್ಮ ಮೇಲೆ ಕೋಪ ಇದೆ. ಆ ಕೋಪನ ದೂರ ಮಾಡ್ಬೇಕು ಅಂತ ಡ್ಯಾಡಿ ಚಿದಂಬರಂ ವಿಷಯ ಹೇಳಿದ್ರು. ಇಲ್ಲ ಅಂದಿದ್ರೆ ಆ ವಿಷಯನ ಪ್ರಸ್ತಾಪನೆ ಮಾಡ್ತಿರ್ಲಿಲ್ಲ. ಅಲ್ಲಿಗೆ ನಮ್ಮ ಆದಿ ಸಂಬಂಧ ಸರಿ ಹೋಗ್ಬೇಕು ಅಂತಲ್ವಾ ಡ್ಯಾಡಿ ಹೀಗೆ ಮಾಡಿದ್ದು. ನೀನ್ ಹೇಳ್ತಿರೋದು ಸರಿ ಇದ್ರೂ ಇರ್ಬೋದು ಸಾಕ್ಷಿ, ಆದ್ರೆ ಈ ಸಮಯದಲ್ಲಿ ನೀನ್ ಆದಿತ್ಯನ ಹತ್ರ ಹೋಗಿ ಮಾತಾಡೋದು ಯಾಕೋ ಸರಿ ಅನ್ನಿಸ್ತಿಲ್ಲ ನನಗೆ. ಪ್ಲೀಸ್ ರಂಜಿತ್, ನಮ್ಮಪ್ಪ ಅಮ್ಮ ಸರಿ ಹೋಗ್ಬೇಕು ಅಂದ್ರೆ ನಾನು ಈ ರಿಸ್ಕ್ ತಗೊಳ್ಳೇಬೇಕು. ಆದಿ ಹತ್ರ ಹೋಗಿ ಮಾತಾಡೋದಕ್ಕೆ ಪರ್ಮಿಷನ್ ಕೊಡಿ ಪ್ಲೀಸ್. ನಿಮ್ ತಂದೆ ತಾಯಿ ಸಂಬಂಧ ಸರಿ ಹೋಗ್ಬೇಕು, ಜೊತೆಗೆ ನನ್ನ ತಂಗಿ ನಿರೋಶಿನ ಮದುವೆ ಆದಿತ್ಯನ ಜೊತೆ ಆಗಬೇಕು ಅನ್ನೋ ಕಾರಣಕ್ಕೆ ಒಪ್ಕೋತಾ ಇದ್ದೀನಿ. ಹೋಗ್ಬಾ. ಥ್ಯಾಂಕ್ಸ್. ಹುಷಾರು. ಸಾಕ್ಷಿ, ನೀನ್ ಯಾಕೆ ಇಲ್ಲಿಗೆ
ಬರಕೋದೆ? ಯಾಕೆ ನಿರೋಷಾ, ನಾನು ಇಲ್ಲಿಗೆ ಬರಬಾರ್ದಿತ್ತ? ಹಾಗಲ್ವೇ, ಆದಿತ್ಯ ನಿನ್ನೆ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಕಣೆ. ಆಗಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಅಂತಾನೆ ಕಣೆ ನಾನು ಇಲ್ಲಿಗೆ ಬಂದಿರೋದು. ಆದಿತ್ಯ ನೀನು ನೋಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಇನ್ನೂ ಜಾಸ್ತಿ ಆಗುತ್ತೆ ಸಾಕ್ಷಿ. ಅದೇನಾದರೂ ಸರಿ, ನಾನಿವತ್ತು ಆದಿ ಹತ್ರ ಮಾತಾಡಲೇಬೇಕು. ಎಲ್ಲಿ ಅವನು? ನೀನ್ ಯಾಕೆ ಬಂದೆ ಅಲ್ಲಿಗೆ? ನಾನಿಲ್ಲಿ ನೆಮ್ಮದಿಯಾಗಿದ್ದೀನಿ ಅಂತ ನಾನು ನೆಮ್ಮದಿ ಹಾಳು ಮಾಡಕ್ ಬಂದ್ಯಾ? ಖಂಡಿತ ಇಲ್ಲ ಕಣೋ. ನೀನು ಚೆನ್ನಾಗಿರ್ಬೇಕು ಅಂತ ಬಯಸೋಳು ನಾನು. ಎಲ್ರಿಗಿಂತ ನನಗೆ ನೀನು ಮುಖ್ಯ. ನೀನು ಜಗಳ ಮಾಡಿಕೊಂಡು ಮನೆ ಬಿಟ್ಟು ಬಂದಿರೋದಕ್ಕೆ ಮನೇಲೆಲ್ಲರೂ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅಪ್ಪ ಅಮ್ಮನೂ ಜಗಳ ಮಾಡಿಕೊಂಡು ಮಾತಾಡಿಸ್ತಾ ಇಲ್ಲ. ಅವರು ಮತ್ತೆ ದೂರ ಆದರೆ ತುಂಬ ತೊಂದರೆ ಆಗುತ್ತೆ ಕಣೋ. ಅವರು ಜಗಳ ಆಡೋದಕ್ಕೆ ಕಾರಣ ನಾನಲ್ಲ, ಅದಕ್ಕೆ ನೇರವಾದ ಕಾರಣ ನೀನು.